ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. ಅನೇಕ ರಸ್ತೆಗಳಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಗೋಳಾಡ್ತಾ ಇದ್ದಾರೆ, ನಮಗೆ ಬೇರೆ ಬದುಕೇ ಇಲ್ಲ ಅಂತ. ಇನ್ನೊಂದು ಕಡೆಗೆ ಸರ್ಕಾರ ಹೇಳ್ತಾ ಇದೆ, ನಾವು ನಿಮ್ಮನ್ನು ಹೊರಗಡೆ ಹೋಗಿ ಅಂಗಡಿ ಮುಚ್ಕೊಂಡ್ಬಿಡಿ ಅಂತ ಹೇಳ್ತಾ ಇಲ್ಲ, ಬದಲಾಗಿ ಬೇರೆ ರಸ್ತೆಗೆ ಶಿಫ್ಟ್ ಆಗಿ ಮುಖ್ಯ ರಸ್ತೆನ ಬಿಟ್ಬಿಡಿ ಅಂತ ಮನವಿಯನ್ನು ಮಾಡ್ತಿದ್ದೀವಿ ಅಂತ ಮಾತನ್ನು ಸಚಿವರು ಅಂತ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ. ಆದರೆ ಸಚಿವರ ಈ ಮಾತಿಗೆ ಈಗ ರಾಜಕೀಯ ತಿರುಗೇಟುಗಳು ಕೂಡ ಬರ್ತಾ ಇದೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈ ವ್ಯಾಪಾರಸ್ಥರೆಲ್ಲ ಹಾಗಾದರೆ ಎಲ್ಲಿಗೆ ಹೋಗಬೇಕು, ಅವರ ಗತಿ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಫುಟ್ಪಾತ್ ರಾಜಕಾರಣ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗ್ಬೇಕು? ನಾವು ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ. ನಾವೆಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ, ಇವಾಗ ಅಂಗಡಿ ತೆಗೆದ್ರೆ ನಾವು ಏನ್ ಮಾಡಕ? ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ. ಎಲ್ಲಿ ಕಳಿಸ್ತೀರಿ ಅವ್ರನ್ನ ಅಷ್ಟು ಜನನ್ನ? ಆಪರೇಷನ್ ಫುಟ್ಪಾತ್ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು 4ನೇ ದಿನಕ್ಕೆ ಕಾಲಿಟ್ಟಿದೆ. ವ್ಯಾಪಾರಿಗಳು ದಾಖಲೆ ತೋರಿಸಿದ್ರು ಬಿಡ್ತಿಲ್ಲ, ಕಣ್ಣೀರಿಟ್ಟು ಗೋಗರೆದ್ರು ಬಿಡ್ತಿಲ್ಲ, ಅಂಗಡಿಗಳನ್ನ ಎತ್ತಂಗಡಿ ಮಾಡ್ತಿದ್ದಾರೆ. ನಾಮಫಲಕಗಳು, ಶೆಡ್ ಶೀಟ್ಗಳನ್ನ ಜೆಸಿಬಿ ಮೂಲಕ ಧ್ವಂಸ ಮಾಡಲಾಗ್ತಿದೆ. 5 ನಗರ ಪಾಲಿಕೆಗಳಲ್ಲೂ ಫುಟ್ಪಾತ್ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಇದುವರೆಗೂ 202 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಜುಲೈ 10ರವರೆಗೂ ಕಾರ್ಯಾಚರಣೆ ಮುಂದುವರಿಯಲಿದೆ. ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ, ಮಾಡ್ತೇವೆ. ಮೆಜೆಸ್ಟಿಕ್ ಭಾಗದ ಸುತ್ತಮುತ್ತ ಫುಟ್ಪಾತ್ ಆಕ್ರಮಿಸಿದ್ದ ಶೆಡ್ ನಾಮಫಲಕಗಳನ್ನ ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಬೀದಿ ಬದಿ ವ್ಯಾಪಾರಿಗಳು ಲೈಸೆನ್ಸ್ ತೋರಿಸಿದ್ರು ಬಿಡ್ತಿಲ್ಲ. ಪಾದಾಚಾರಿಗಳು ಓಡಾಡುವಂತಹ ಜಾಗಕ್ಕೆ ಯಾವುದೇ ರೀತಿಯಾದಂತಹ ನಾಮಫಲಕ ಆಗಿರ್ಬೋದು, ಪಾದಾಚಾರಿಗಳ ಓಡಾಡುವಂತಹ ಜಾಗವನ್ನು ಒತ್ತರಿಸಿಕೊಂಡಂತಹ ಜನರಿಗೆ ಈಗ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ನಡೆಸ್ತಿರುವಂತದ್ದು. ಅಂಗಡಿ ತೆರವು ಮಾಡಿದ್ರೆ ನಮ್ಮ ಜೀವನ ನಡೆಸುವುದು ಹೇಗೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡ್ರು. ಮಕ್ಕಳು ಇಟ್ಕೊಂಡು ನಾನೇ ಇದು ಜೀವನ ಮಾಡ್ತಾ ಇದ್ದೀನಿ. 50-60 ವರ್ಷ ಆಗ್ತದೆ ಇಲ್ಲಿ ಬಂದು, ನಾವೆಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ. ಇವಾಗ ಅಂಗಡಿ ತೆಗೆದ್ರೆ ನಾವು ಏನ್ ಮಾಡೋಕ್ಕಾಗ್ತದೆ? ನಾ ಮದುವೆ ಮಾಡ್ಕೊಂಡ್ ಬಂದಿದ್ದೆ ಇಲ್ಲೇ, ನನಗೆ 70 ವಯಸ್ಸು. ಮುಚ್ಚೆ ಬಂದ್ರು ನೋಡ್ಕೊಂಡು ಬಿಟ್ಟು ಹೋದ್ರು. ಹೀಗೆ ಬಂದು ಅದೇ ಎತ್ತರ ಏನ್ ಮಾಡೋಕ್ಕಾಗ್ತದೆ? ದಾಸರಹಳ್ಳಿಯ ಶೆಟ್ಟಿಹಳ್ಳಿ ಉಪವಿಭಾಗದ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆ, ತಣಿಸಂದ್ರ, ಸರ್ವಜ್ಞ ನಗರ ವಿಭಾಗದ HRBR 1ನೇ ಬ್ಲಾಕ್ನ 9ನೇ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ನಡೆಯಿತು. ಹೆಬ್ಬಾಳ ವಿಭಾಗದ ಸಿಬಿಐ ಮುಖ್ಯ ರಸ್ತೆಯ ಗಂಗಾನಗರದಲ್ಲೂ ಜೆಸಿಬಿಗಳು ಗರ್ಜಿಸಿದ್ವು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮುಖ್ಯ ರಸ್ತೆಯಲ್ಲಿನ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ದೀವಿ, ನಾವೇನು ಬೀದಿ ಬದಿ ವ್ಯಾಪಾರಿಗಳಿಗೆ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತಿಲ್ಲ ಅಂದಿದ್ದಾರೆ. ಬೇರೆ ರೋಡ್ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 20% ರೋಡು, ಇನ್ನ 80% ರೋಡ್ ಇದೆ. ಅಲ್ಲಿ ಅವರು ಯಾರು ಬೇಕೋ ಅಲ್ಲಿ ಹೋಗಿ ಮಾಡ್ಲಿ, ಅಲ್ಲೇನು ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ. ಮುಖ್ಯ ರಸ್ತೆಗಳು ಜನ ಓಡಾಡೋರು ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಇದೆ, ಅದನ್ನ ಮಾತ್ರ ನಾವು ಈಗ ಸದ್ಯಕ್ಕೆ ಕೈಗೆತ್ಕೊಂಡಿದ್ದೇವೆ. ಇನ್ನ 80% ರೋಡ್ ಇದೆ, ಅಲ್ಲಿ ಅವ್ರು ಏನಾದ್ರೂ ಮಾಡ್ಕೊಂಡ್ಲಿ, ಅಲ್ಲೇನು ನಾವು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಸೊ ನಾವು ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಅಷ್ಟೇ, ಬಿಟ್ರೆ ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಆಗ್ಲೇ 20 ಬಾರಿ ಹೇಳಿದ್ದೀನಿ, ಆದ್ರೆ ನೀವು ಅದ್ಯಾಕೋ ಕೇಳಿಸ್ಕೊಳ್ಳಾರ್ದಂಗೆ ಮತ್ತೆ ಮತ್ತೆ ಕೇಳ್ತೀರಾ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕ್. ಬೆಂಗಳೂರಿನಲ್ಲಿ ಏಕಾಏಕಿ ಫುಟ್ಪಾತ್ ತೆರವು ಮಾಡ್ತಿರೋದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೀದಿ ಬದಿ ಲಕ್ಷಾಂತರ ವ್ಯಾಪಾರಿಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಏಕಾಏಕಿ ತೆರವು ಮಾಡಿದ್ರೆ ಹೇಗೆ? ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಆಗ್ರಹಿಸಿದ್ರು. ಎಲ್ಲಿ ಕಳಿಸ್ತೀರಿ ಅವ್ರನ್ನ ಅಷ್ಟು ಜನನ್ನ? ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು ಬದುಕಿನ ಬಗ್ಗೆ, ಇವತ್ತು ಏನು ಜೀವನ ಮಾಡಬೇಕಾದಂಥವ್ರಿಗೆ ಅವ್ರಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕಲ್ಲ, ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಚರ್ಚೆ ಇಲ್ಲ. ಏನು ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಾನು ಒಂದು ಸರ್ಕಾರಕ್ಕೆ ಸಲಹೆ ಕೊಡೋದು. ಅವ್ಯವಸ್ಥೆಯ ಆಗರವಾಗಿದ್ದ ಬೆಂಗಳೂರನ್ನ ವ್ಯವಸ್ಥಿತ ನಗರವನ್ನಾಗಿ ಮಾಡೋಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪಣ ತೊಟ್ಟಿದ್ದಾರೆ. ಜುಲೈ 10ರವರೆಗೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, TV9.